ಸೊ ಇವಾಗ 4 ಸಿನಿಮಾಗಳಲ್ಲಿ ಅಂತಂದಾಗ 4 ಸಿನಿಮಾಗಳ ಕ್ಯಾರೆಕ್ಟರ್ನು ಕೂಡ ವಿಭಿನ್ನವಾಗಿರುತ್ತೆ. ಸೊ ಅಂತ ಟೈಮಲ್ಲಿ ನಿಮ್ಗೆ ಟೈಮ್ ಬೇರೆ ಇರಲಿಲ್ಲ. ಸೊ ಪ್ರೋಟೀನ್ಸ್ ಎಲ್ಲ ತಗೊಂತೀರಾ ಹೆಂಗೆ? ಪ್ರೋಟೀನ್ ನಿಮಗೆ ನಿಮ್ಮ ಬಾಡಿ ವೇಟ್ಗಿಂತ ಡಬಲ್ ಇವತ್ತಿಗೆ ಇವಾಗ ನಾನು ಡೈಲಿ ಸ್ಪ್ಲಿಟ್ ಮಾಡ್ಕೊಂಡು ಬೆಳಿಗ್ಗೆ ಡೈಲಿ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ರೆಗ್ಯುಲರ್ ಆಗಿ 1.5 to 2 ಅವರ್ ವರ್ಕೌಟ್. ಈ ಪ್ರೋಟೀನ್ ಅನ್ನೋದು ಎಷ್ಟು ಹೆಲ್ಪ್ ಮಾಡಿದೆ ನಿಮ್ಗೆ ಅಂತ? ಯಾಕಂತಂದ್ರೆ ಕೆಲವೊಂದ್ಸಲ ನೀವೇ ಹೇಳ್ತಿದ್ರಿ ಪಾತ್ರಕ್ಕೆ ತಕ್ಕಂಗೆ ನಾವು ಬಾಡಿ ಫಿಟ್ನೆಸ್ ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ 4 ಸಿನಿಮಾಗಳಲ್ಲಿ ಅಂತಂದಾಗ 4 ಸಿನಿಮಾಗಳ ಕ್ಯಾರೆಕ್ಟರ್ನು ಕೂಡ ವಿಭಿನ್ನವಾಗಿರುತ್ತೆ. ಆ ಪಾತ್ರಕ್ಕೆ ತಕ್ಕಂಗೆ ನಿಮ್ಮ ಬಾಡಿ ಶೇಪ್ ಆಗಿರ್ಬೋದು, ನಿಮ್ಮ ವರ್ಕೌಟ್ ರೊಟೀನ್ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಸೊ ಅಂತ ಟೈಮಲ್ಲಿ ನಿಮ್ ಟೈಮ್ ಬೇರೆ ಇರೋದಿಲ್ಲ. ಸೊ ಪ್ರೋಟೀನ್ಸ್ ಎಲ್ಲ ತಗೊಂತೀರಾ ಹೆಂಗೆ? ಡೆಫಿನೆಟ್ಲಿ ಐ ಸ್ಟಾರ್ಟೆಡ್ ಸಿನ್ಸ್ 2019 ಐ ಗೆಸ್ ಪ್ರೋಟೀನ್ ಮಾಡೋದು. ಅದಕ್ಕೂ ಮುಂಚೆ ಒಂದು 7-8 ವರ್ಷ ಹಂಗೆ 7-8 ವರ್ಷ 6 years ಆಯ್ತು. ಅಲ್ಲಿ ಒಂದು 8 ವರ್ಷ ಹಂಗೆ ಮಾಡಿ ಅವಾಗ್ಲೂ ಚೆನ್ನಾಗಿತ್ತು. ಇದಾದ್ಮೇಲೆ ಅಂದ್ರೆ ಇವಾಗ ನಾನು ಹೇಳ್ದಂಗೆ ಪ್ರೋಟೀನ್ ನಿಮ್ಗೆ ನಿಮ್ಮ ಬಾಡಿ ವೇಟ್ಗಿನ್ನ ಡಬಲ್ ಅಮೌಂಟ್ ಆಫ್ ಪ್ರೋಟೀನ್ ನಿಮ್ಗೆ ಬೇಕಾಗುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು, ಎಗ್ಸ್ ಆದ್ರೆ ಜಾಸ್ತಿ ಕನ್ಸ್ಯೂಮ್ ಮಾಡ್ಬೇಕಾಗುತ್ತೆ. ಇವಾಗ ನಾನು ಡೈಲಿ ಒಂದು 10 to 15 ಮೊಟ್ಟೆ ಬ್ಯಾಲೆನ್ಸ್ ಸ್ಪ್ಲಿಟ್ ಮಾಡ್ಕೊಂಡ್ಬಿಡ್ತೀನಿ. ಬೆಳಿಗ್ಗೆ ಒಂದ್ ಮೀಲು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಸೊ ಅದೊಂದು ಎಗ್ ಆಗ್ಲಿ, ವೆಜಿಟೇಬಲ್ಸ್ ಅಂದ್ರೆ ಬ್ರಾಕ್ಲಿ ಜಾಸ್ತಿ ಪ್ರೋಟೀನ್ ಇದೆ. ಅದ್ ಬಿಟ್ರೆ ಚಿಕನ್ ನನ್ಗೆ ನಮ್ಮ ಮನೇಲಿ ಮಾಡಕ್ ಆಗಲ್ಲ, ಹೊರಗಡೆ ಎಲ್ಲಾದ್ರೂ ತಿಂದ್ರೆ ಚಿಕನ್ ಆ ರೀತಿ. ಸೊ ಹಂಗಿದ್ದಾಗ ಎಲ್ಲಾ ಮೀಲಲ್ಲೂ ನಿಮ್ಗೆ ಪ್ರೋಟೀನ್ ಅವಾಗ ಜಾಸ್ತಿ ಮೀಲ್ ಆಗ್ತಾ ಹೋಗುತ್ತೆ, ಜಾಸ್ತಿ ಪ್ರೋಟೀನ್ ಸಿಗಲ್ಲ ಅಂದಾಗ ನಿಮ್ಗೆ ಒಂದು ಆಪ್ಷನ್ ಬಂದು ರೆಗ್ಯುಲರ್ ಪ್ರೋಟೀನ್ ಏನ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ ನಾನು ಸ್ಟಾರ್ಟ್ ಮಾಡಿರೋದು ಪ್ರೋಟೀನ್. ಸೊ ರೆಗ್ಯುಲರ್ ಡೈಲಿ ಒಂದೊಂದು ಸ್ಕೂಪ್. ಡೈಲಿ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ರೆಗ್ಯುಲರ್ ಆಗಿ 1.5 to 2 ಅವರ್ ವರ್ಕೌಟ್ ಇದ್ದೇ ಇರುತ್ತೆ. ಅಕಸ್ಮಾತ್ ಏನಾದ್ರು ಟ್ರಾನ್ಸ್ಫಾರ್ಮೇಶನ್ ಇತ್ತು ಅಂದ್ರೆ 3 hours ವರ್ಗೂ ಹೋಗುತ್ತೆ. 3 to 3.5 hours ಹೋಗುತ್ತೆ. ಯಾಕಂದ್ರೆ ಅವತ್ತು 2 ಮಸಲ್ ವರ್ಕೌಟ್ ಇರುತ್ತೆ, ಆಬ್ಸ್ ವರ್ಕೌಟ್ ಇರುತ್ತೆ, ಕಾರ್ಡಿಯೋ ಇರುತ್ತೆ. ಇದಿಷ್ಟು ಮಾಡ್ಬೇಕಂತಂದ್ರೆ 3.5 ಗಂಟೆ ಬೇಕಾಗುತ್ತೆ. ಸೊ ಏನಾದ್ರು ಟ್ರಾನ್ಸ್ಫಾರ್ಮೇಶನ್ ಇದ್ರೆ ಅಷ್ಟು ಟೈಮ್ ತಗೋತೀನಿ, ಇಲ್ಲ ಅಂದ್ರೆ 2 ಅವರ್ ವರ್ಕೌಟ್ ಮುಗಿಸ್ಬಿಟ್ಟು ಹೋಗ್ಬೋದು. ಜಿಮ್ ಮಾಡೋದ್ರಿಂದ ಕಾರ್ತಿಕ್ ಮಹೇಶ್ ಅವರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ? ಅಂದ್ರೆ ಆಕ್ಟಿವ್ ಆಗಿರ್ತೀನಿ, ಲೇಸಿನೆಸ್ ಇರಲ್ಲ, ವಿ ಲುಕ್ ಗುಡ್, ವಿ ಲುಕ್ ಕಾನ್ಫಿಡೆಂಟ್, ಫಿಟ್ನೆಸ್ ಚೆನ್ನಾಗಿರುತ್ತೆ ಯಾವಾಗ್ಲೂ. ಆಮೇಲೆ ಯಾವ ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಎಷ್ಟೊಂದ್ ಜನ ನನ್ ಕೇಳ್ತಾರೆ ಹೆಂಗೆ ಈ ತರ ಮೇಂಟೈನ್ ಮಾಡ್ತೀರಿ, ಯಾವ ಬಟ್ಟೆ ಹಾಕಿದ್ರೆ ನಿಮ್ಗೆ ಚೆನ್ನಾಗಿ ಕಾಣುತ್ತೆ, ಹಿಂಗ್ ಮುಟ್ ನೋಡ್ತಾರೆ. ಅದು ಆಮೇಲೆ ಬಟ್ ನಮ್ಮ ಖುಷಿ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್, ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಂದ್ರೆ ಇವಾಗ ಹೋಗಿ ವರ್ಕೌಟ್, ಹೆವಿ ವರ್ಕೌಟ್ ಮಾಡಿ ಹೋದ್ಮೇಲೆ ನಾಳೆ ದಿನ ಒಂದು ಪೇನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೆಗ್ ವರ್ಕೌಟ್ ಮಾಡೋದು ಪೇನ್ ಇರುತ್ತೆ, ಅದು ಬರೀ ಪೇನ್, ಅದು ಸ್ವೀಟ್ ಪೇನ್ ತರ ಮಜಾ ಇರುತ್ತೆ. ವರ್ಕೌಟ್ ಚೆನ್ನಾಗಿ ಬಿದ್ದಿದೆ ಗುರು ಅನ್ನೋ ತರ. ಅದೇ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? 2 hours ವರ್ಕೌಟ್ ಮಾಡ್ತೀನಿ. ಸೊ ಹೇರ್ ಕೇರು ಮತ್ತೆ ಸ್ಕಿನ್ ಕೇರು, ಬಿಯರ್ಡ್ ಹೆಂಗೆಲ್ಲ ಮೇಂಟೈನ್ ಮಾಡ್ತಿರ್ತೀರಾ? ಬಿಯರ್ಡ್ ದೇವ್ರ ಆಶೀರ್ವಾದ, ನಮ್ಮಪ್ಪ ಬಿಯರ್ಡ್ ಚೆನ್ನಾಗಿ ಬಂದಿದೆ. ಹೇರ್ ಒಂಚೂರು ಮೇಂಟೈನ್ ಮಾಡ್ಲೇಬೇಕು. ಯಾಕಂತಂದ್ರೆ ಆಸ್ ಏಜ್ ಏರ್ ಫಾಲ್ ಆಗೋದು ಅಥವಾ ಹಾರ್ಡ್ ವಾಟರ್ ಇಂದ ಹೇರ್ ಫಾಲ್ ಆಗೋದು, ಅದನ್ನ ಸ್ವಲ್ಪ ನೋಡ್ಕೋಬೇಕು. ಅಂದ್ರೆ ಶಾಂಪೂಯಿಂಗ್, ಕಂಡೀಷನಿಂಗ್ ಅವ್ರ ಆಯಿಲಿಂಗ್ ರೆಗ್ಯುಲರ್ ಆಗಿ ಮಾಡ್ತಾರೆ. ಅಂದ್ರೆ ತಂಪಾಗಿಡ್ಬೇಕು, ಅದೊಂದು ತುಂಬಾ ಇಂಪಾರ್ಟೆಂಟ್ ಹೇರ್ ಅಲ್ಲಿ. ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತೀರಾ? ನಾನು ವೀಕ್ಲಿ ಟ್ವೈಸ್ ಕಂಪಲ್ಸರಿ. ಸೀಕ್ರೆಟ್ ಏನಾದ್ರು ಆಯಿಲ್ ಏನಾದ್ರು ಮೇಂಟೈನ್ ಮಾಡ್ತಿದ್ರು? ಕೊಬ್ಬರಿ ಎಣ್ಣೆ, ಕೈ ಎಣ್ಣೆ ಅಷ್ಟೇ. ಅದು ನಮ್ಮಮ್ಮ ಏನಾದ್ರು ಮಾಡಿರ್ತಾರೆ, ಏನಾದ್ರು ಮೆಂತೆ, ಕರ್ಬೇವಿನ ಸೊಪ್ಪು ಅದು ಇದು ಹಾಕಿ ಏನಾದ್ರು ಮಾಡಿರ್ತಾರೆ. ಅದು ಸ್ವಲ್ಪ ಕೂದಲಿಗೆ ಒಳ್ಳೇದು ಅಂತ. ಸ್ಕಿನ್ ಕೇರ್ ಬಗ್ಗೆ ಹೇಳೋದಾದ್ರೆ? ಸ್ಕಿನ್ ಕೇರ್ ಜಾಸ್ತಿ ಏನ್ ಮಾಡಕ್ ಹೋಗಲ್ಲ. ಏನೋ ನೈಟ್ ಕ್ರೀಮ್ ಅಂತ ಏನೋ ಒಂದು ಕೊಟ್ಟಿದ್ದಾರೆ, 2-3 ಕ್ರೀಮ್ ಕೊಟ್ಟಿದ್ದಾರೆ, ಒಂದಾದ್ಮೇಲೆ ಒಂದು. ನಿಮ್ಮ ಡಾಕ್ಟರ್ ಮಾಯಿಶ್ಚರೈಸರ್, ಹೌದು, ಮಾಯಿಶ್ಚರೈಸರ್, ಅದಾದ್ಮೇಲೆ ನೈಟ್ ಕ್ರೀಮ್ ಅಂತ ಒಂದು. ಈಗ ಯೂಶಲಿ ಡೇ ಮಾರ್ನಿಂಗ್ ಅಂದ್ರೆ ಫೇಸ್ ವಾಶ್ ಆದ್ಮೇಲೆ ಮಾಯಿಶ್ಚರೈಸರ್, ಅದಾದ್ಮೇಲೆ ಸನ್ಸ್ಕ್ರೀನ್, ಆತರ ಅಷ್ಟೇ. ಅಕಸ್ಮಾತ್ ಶೂಟ್ ಇದ್ರೆ ಮೇಕ್ ಅಷ್ಟೇ. ಈ ವೆಯ್ಟ್ ರಿಡಕ್ಷನ್ ಸರ್ಜರೀಸ್, ಬೋಟಾಕ್ಸ್ ಬಗ್ಗೆ ನಿಮ್ಮ ಒಪಿನಿಯನ್? ಅದು ಅಂದ್ರೆ ನಾನು ಒಪಿನಿಯನ್ ಕೊಡೋಷ್ಟು ಬಗ್ಗೆ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿಲ್ಲ. ಬಟ್ ಆಸ್ ಐ ನೋ, ಅದು
ಹೆಲ್ತ್ ಸೈಡ್ ಎಫೆಕ್ಟ್ಸ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅಂಡ್ ಅಂದ್ರೆ ಈಗ ಯಾವುದೇ ಆದ್ರೂ ನಿಮ್ಗೆ ಸಡನ್ ರಿಸಲ್ಟ್ ಕೊಡೋಂಥದ್ದು ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಇಸ್ ವಾಟ್ ಐ ಫೀಲ್. ಯಾಕಂದ್ರೆ ಅಂದ್ರೆ ಒಳಗಿಂದನೇ ಆಗಬೇಕು ಎಲ್ಲವೂ ಏನೇ ಆದ್ರೂ. ಸೊ ಹೊರಗಿಂದ ಮಾಡೋಂಥದ್ದು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಇಸ್ ವಾಟ್ ಐ ಫೀಲ್. ಮನೇಲಿ ಅಮ್ಮ ನಿಮ್ಮ ಮೇಲೆ ಏನಾದ್ರು ಹೋಮ್ ರೆಮಿಡೀಸ್ ನ ಟ್ರೈ ಮಾಡ್ತಿರ್ತಾರ, ನನ್ ಮಗ ಚೆನ್ನಾಗಿ ಕಾಣಿಸ್ಲಿ ಅಂತ? ಅಫ್ಕೋರ್ಸ್ ನೀವು ಕ್ಯೂಟ್ ಇದ್ದೀರಾ. ಅಮ್ಮ ಇಲ್ಲ, ಅವ್ರು ಏನಿಲ್ಲ, ಪ್ರೀತಿಯಿಂದ ನಗ್ನಗ್ತಾ ಮಾತಾಡ್ಸಿದ್ರೆ ಸಾಕು ಅಷ್ಟೇ. ನಮ್ಗೆ ಹ್ಯಾವ್ ಟು ಲುಕ್ ಗುಡ್ ಅಂದ್ರೆ ಅವಾಗ್ಲೂ ಹೊರಗಿಂದ ಅಲ್ಲ ನಾನು ಹೇಳೋದು. ಅಫ್ಕೋರ್ಸ್ ಒಂದಷ್ಟು ಸ್ಮಾಲ್ ರೆಮಿಡೀಸ್ ಮಾಡ್ಬೇಕಾಗುತ್ತೆ, ಬಟ್ ನಾವು ಖುಷಿಯಾಗಿರ್ಬೇಕು. ಮನುಷ್ಯನೂ ಯಾವತ್ತು ಚೆನ್ನಾಗಿ ಮುಖದಲ್ಲಿ ಕಾಣಿಸ್ಬಿಡುತ್ತೆ ಯಾರಿಗೆ ಅದು. ಏಯ್ ಏನೋ ಬೇಜಾರಲ್ಲಿ ಇದೆಯಾ ನೋಡಿದ್ರೆ ಗೊತ್ತಾಗತ್ತೆ ನಿಂಗೆ, ಏನಂತಾರೆ ಯಾರು ಬೇಕಾದ್ರೂ ಹೇಳ್ಬೇಕು. ಸೊ ನೆಮ್ಮದಿ ಮತ್ತೆ ಖುಷಿ ಅನ್ನೋದು ನಾವು ಚೆನ್ನಾಗಿ ಆಟೋಮೆಟಿಕ್ ಆಗಿ ಕಾಣಿಸ್ತೀವಿ. ನಿದ್ದೆ ಎಷ್ಟು ಅವರ್ಸ್ ಮಾಡ್ತೀರಾ? ಯಾಕಂತಂದ್ರೆ ಬ್ಯಾಕ್ ಟು ಬ್ಯಾಕ್ ನಿದ್ದೆ, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಇರುತ್ತೆ, ಬೇರೆ ಈವೆಂಟ್ಸ್ ಇರುತ್ತೆ, ಬೇರೆ ಬೇರೆ ಕಡೆ ಹೋಗ್ತಾರೆ. ಮೈನಸ್ ನಿಜ ಹೇಳ್ಬೇಕಂದ್ರೆ ಎಲ್ಲರಿಗೂ ಒಂದು 8 ಅವರ್ ಆಕ್ಚುಯಲ್ ಸ್ಲೀಪ್ ಬೇಕೇ ಬೇಕು. ಆಗ್ತಿಲ್ಲ ಅದೇನಾಗುತ್ತೆ, ನೈಟ್ ಮಲಗೋದು ಲೇಟ್ ಆಗ್ಬಿಡುತ್ತೆ. ಅಕಸ್ಮಾತ್ ಬೆಳಿಗ್ಗೆ ಇವೆಂಟ್ಗಳೇನಾದ್ರು ಇದ್ರೆ ಎದ್ದು ಹೋಗ್ಲೇಬೇಕಾಗುತ್ತೆ. ಬರೋದು ಜರ್ನಿ ಮಾಡ್ಕೊಂಡು ಬಂದಾಗ ಸ್ವಲ್ಪ ಹೊತ್ತು ನಿದ್ದೆ ಬರಲ್ಲ. ಬರ್ದಾಗ ಯಾವ್ದಾದ್ರು ಎಪಿಸೋಡ್ ಏನೋ ಒಂದು ನೆಟ್ಫ್ಲಿಕ್ಸ್ ಏನೋ ಒಂದು ಚಿಲ್ ಮಾಡ್ತಾ ಇರ್ತೀವಿ. ಹಂಗು ನಿದ್ದೆ ಹೋಗ್ಬಿಡುತ್ತೆ. ಬೆಳಿಗ್ಗೆ ಎದ್ದು ವರ್ಕೌಟ್ ಬರ್ತೀವಿ, ಆ ತರ ಇರುತ್ತೆ. ಬಟ್ ಐ ಟ್ರೈ ಟು ಮ್ಯಾನೇಜ್. ಇತ್ತೀಚಿಗೆ ಸ್ವಲ್ಪ ಆಫ್ ಆಗಿದೆ ನಿದ್ದೆ, ಬಟ್ ಒಂದು 6 to 7 hours ಅಂತೂ ಮಾಡ್ಲೇಬೇಕು. ಹೇಗಿದೆ ನಿಮ್ಮ ಗೋಲಿ ಸೋಡಾ ಬಿಸ್ನೆಸ್? ಗೋಲಿ ಸೋಡಾ ಇಸ್ ಗೋಯಿಂಗ್ ಗುಡ್. ಈಗ ಸ್ವಲ್ಪ ಆಫ್ ಸೀಸನ್ ಇದೆ, ಆಸ್ ವಿ ಆಲ್ ನೋ, ಮಳೆ ಇತ್ತು, ಈಗ ಮತ್ತೆ ಪಿಕಪ್ ಆಗ್ತಾ ಇದೆ. ಇಟ್ಸ್ ಗೋಯಿಂಗ್ ಗುಡ್. ಅಂಡ್ ಐ ಆಮ್ ನ್ಯೂ ಟು ದ ಬಿಸ್ನೆಸ್ ಅಷ್ಟೇ, ಐ ಆಮ್ ಲರ್ನಿಂಗ್. ತುಂಬಾ ಕಲಿಯುವಂಥದ್ದಿದೆ. ಮೈಸೂರಲ್ಲಿ ಸ್ಟಾರ್ಟ್ ಮಾಡಿರೋದು, ಮೈಸೂರಲ್ಲೇ ಡಿಸ್ಟ್ರಿಬ್ಯೂಷನ್ ಎಲ್ಲ ನಡೀತಾ ಇದೆ. ಸೊ ಚೆನ್ನಾಗಿ ನಡೀತದೆ. ನಾನು ಏನು ಹೇಳೋದಂದ್ರೆ ಯಾರಿಗೆ ಆದ್ರೂ ಒಂದು ರಿಸರ್ಚ್, ಪ್ರಾಪರ್ ರಿಸರ್ಚ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಇನ್ ವಾಟ್ ಎವರ್ ದ ಬಿಸ್ನೆಸ್ ಯು ಸ್ಟಾರ್ಟ್ ಅಂತ. ಸೊ ಅದೇ ರೀತಿ ನಾನು ರಿಸರ್ಚ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನೀವು ನಮಗೆ ಆಫ್ ಸೀಸನ್ ಇದ್ದೇ ಇರುತ್ತೆ ಅನ್ನೋದು. ಯಾಕಂದ್ರೆ ಯಾವುದೇ ಬೆವರೇಜ್ ಆದ್ರೂ ಮಳೆಗಾಲದಲ್ಲಿ ತುಂಬಾ ಕಮ್ಮಿ ಜನ ತಣ್ಣಗೆ ಏನಾದ್ರು ಕುಡಿಬೇಕು ಅಂತ ಅನ್ನಿಸ್ತಾರೆ. ಹೌದು. ಅದೇ ರೀತಿ ನಮಗೆ ಸ್ವಲ್ಪ ಆಫ್ ಸೀಸನ್ ಇತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.